ಸೊ ವಕ್ಫ್ ವಿರೋಧಿ ಹೋರಾಟದಲ್ಲಿ ಬಣ ರಾಜಕಾರಣ ಈಗ ಶುರು ಆಗ್ಬಿಟ್ಟಿದೆ. ವೆರಿ ಗುಡ್. ಯತ್ನಾಳ್ ನಡೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನವನ್ನ ಈಗ ಹೊರಹಾಕಿದ್ದಾರೆ. ಬ್ಯಾನರ್ನಲ್ಲಿ ವಿಜಯೇಂದ್ರ ಫೋಟೋ ಇಲ್ಲದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಭೇಟಿಯ ವೇಳೆ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರ ಮಧ್ಯೆ ಗಲಾಟೆಯಾಗಿದೆ. ಧರ್ಮಾಪುರ ಗ್ರಾಮಕ್ಕೆ ಭೇಟಿ ವೇಳೆ ಮಾತಿನ ಚಕಮಕಿ ಆಗಿದೆ. ಎಲ್ಲೋಯ್ತು ಏಕೇತೋ ಸೇಫೆ ಕೈ ಮಿಲಾಯಿಸಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರು. ವಕ್ಫ್ ವಿರೋಧಿ ಹೋರಾಟದಲ್ಲಿ ಈಗ ಬಣ ರಾಜಕಾರಣ. ಇವತ್ತಿನಿಂದ ಯತ್ನಾಳ್ ನೇತೃತ್ವದಲ್ಲಿ ಹೋರಾಟ ಶುರುವಾಗ್ತಾ ಇದೆ. ಹಾಗಾಗಿ ಅಲ್ಲಿ ಬ್ಯಾನರ್ ಎಲ್ಲ ಮಾಡಿಸಿದ್ದಾರೆ. ವಿಜೇಂದ್ರ ಅವ್ರ ಫೋಟೋ ಇಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಸೊ ಯತ್ನಾಳ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ತಂಡ ಹೋಗ್ತಾ ಇದೆ. ಇದರಲ್ಲಿ ಸಿದ್ದೇಶ್ವರು ಕೂಡ ಸೇರ್ಕೊಂಡಿದ್ದಾರೆ. ಆ ಕಡೆಗೆ ಲಿಂಬಾವಳಿ ಅವರು ಕೂಡ ಇದ್ದಾರೆ, ಕುಮಾರ್ ಬಂಗಾರಪ್ಪನವರು ಕೂಡ ಅದ್ರ ಜೊತೆಗಿದ್ದಾರೆ, ಪ್ರತಾಪ್ ಸಿಂಹ ಅವರು ಕೂಡ ಅವ್ರ ಜೊತೆಗಿದ್ದಾರೆ. ಅವ್ರದ್ದು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಒಂದು ಹೋರಾಟ ನಡೀತು ವಕ್ಫ್ ವಿಚಾರದಲ್ಲಿ. ಹಾಗಾಗಿ ನೀವು ಯಾಕೆ ಬಣ ರಾಜಕೀಯ ಮಾಡ್ತಾ ಇದ್ದೀರಾ? ಆ ಕಡೆಗೆ ನೋಡಿದ್ರೆ ಮೋದಿ ಅವರು ಹೇಳ್ತಾರೆ ಏಕೇತೋ ಸೇಫೆ ಅಂತ ಹೇಳಿ. ಇಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕಾರ್ಯಕರ್ತರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕುಪ್ಪಿಗೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಒಂದು ಕಡೆಗೆ ಮೋದಿ ಅವರು ಅಲ್ಲೇ ನಿಮ್ಮ ಪಕ್ಕದಲ್ಲೇ ಮಹಾರಾಷ್ಟ್ರದಲ್ಲಿ ಹೋಗ್ಬಿಟ್ಟು ಏಕೇತೋ ಸೇಫೆ ಬಡೆಂಗೆ ತೋ ಕಟೆಂಗೆ ಅಂತೆಲ್ಲ ಹೇಳಿ ಬರ್ತಾರೆ ಪುಂಖಾನುಪುಂಖವಾಗಿ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಹಮ್ ಏಕ್ ನೈಯೇ ಹಮ್ ಬಿಕರ್ ಗಯೇ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಇಲ್ಲಿ, ಅಲ್ವಾ? ಖಂಡಿತ ಅರುಣ್, ನೀವು ಹೇಳಿದ್ದು 100ಕ್ಕೆ 100 ನಿಜ ಅಂತ ಹೇಳ್ಬೋದು. ಒಂದ್ ರೀತಿಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಬೀದರ್ನ ಏನೀಗ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ಹೋರಾಟಕ್ಕೆ ಅಖಾಡಕ್ಕೆ ಇಳಿತದೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಒಂದು ಕಡೆ ಬಿಜೆಪಿಯ 4 ಶಾಸಕರು ಯತ್ನಾಳ್ ಅವರ ಏನೋ ಒಂದು ಹೋರಾಟಕ್ಕೆ ವಕ್ಫ್ ಹೋರಾಟ ಇದೆ ಅದು ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಮಾಜಿ ಕೇಂದ್ರ ಸಚಿವರು ಭಗವಂತ ಖೂಬಾ ಬರ್ತಾ ಇಲ್ಲ, ಅಧ್ಯಕ್ಷರು ಕೂಡ ಬರ್ತಾ, ಅಂದ್ರೆ ಬಿಜೆಪಿಯಲ್ಲಿ ಯಾರು ಇಲ್ಲಿ ಬರ್ತಾ ಇಲ್ಲ. ಪ್ರಮುಖವಾಗಿ ಇವರು ಏಕಾಂಗಿಯಾಗಿ ಅಂದ್ರೆ ಒಂದು ಏನ್ ತಂಡ ಇದೆ, ತಂಡ ಮಾತ್ರ ಏಕಾಂಗಿಗೆ ಹೋರಾಟ ಮಾಡ್ತಾರೆ. ಇಲ್ಲಿ ಈ ಮೂಲಕ ಗೊತ್ತಾಗ್ತಾ ಇದೆ ಬಿಜೆಪಿಯಲ್ಲಿ ಒಂದ್ ರೀತಿಯ ಈ ವಕ್ಫ್ ಹೋರಾಟ ವಿಚಾರವಾಗಿ ಒಂದ್ ರೀತಿಯ ಒಂದು ಮನೆ 4 ಬಾಗಿಲು ಆಗಿರುವಂತ ದೃಶ್ಯಗಳು ಕಾಣ್ತಾ ಇದೆ. ಜೊತೆಗೆ ಈಗ ಏನೋ ಒಂದು ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಕೂಡ ಒಂದ್ ರೀತಿಯ ಯತ್ನಾಳ್ ಏನೊಂದು ಟೀಮ್ ಇದೆ, ಆ ಟೀಮಿಗೆ ಒಂದ್ ರೀತಿಯ ಪ್ರತಿಭಟನೆ ಶಾಕ್ ಕೊಟ್ಟಿರುವಂತ ಒಂದ್ ರೀತಿಯ ಧಿಕ್ಕಾರ ಘೋಷಗಳು ಹಾಕಿ ಒಂದ್ ರೀತಿಯ ಈ ಕೂಡಲೇ ಯತ್ನಾಳನ್ನ ಪಕ್ಷದಿಂದ ವಜಾ ಮಾಡಬೇಕು ಅನ್ನೋದು. ಅಂದ್ರೆ ಹೀಗಾಗಿ ನೀವು ಹೇಳಿದ ಪ್ರಕಾರ ಒಂದ್ ರೀತಿಯ ಏಕೆ ಸೇಫ್ ಅನ್ನುವಂತ ಒಂದು ಘೋಷವಾಕ್ಯ ಇದೆ ಪ್ರಧಾನಿ ಅವ್ರದ್ದು, ಅದು ಒಂದ್ ರೀತಿಯ ಇಲ್ಲಿ ಉಲ್ಟಾ ಆಗ್ತದೆ ಅನ್ನುವಂಥದ್ದು. 4 ಬಣಗಳಾಗಿರುವಂತದ್ದು, ಕಾರ್ಯಕರ್ತರು ಸಿಟ್ಟಾಗಿರುವಂತದ್ದು, ಶಾಸಕರು ಬರ್ತಾ ಇಲ್ಲ, ಅಧ್ಯಕ್ಷರು ಬರ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು. ಈಗ ಯತ್ನಾಳ್ ಅವರು ಏನೀಗ ವಕ್ಫ್ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲವೂ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮಲ್ಲಿಕಾರ್ಜುನ್. ಇನ್ನು ಪಿ ರಾಜೀವ್ ಅವರು ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಮಾತನಾಡಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ. ಏನ್ ಹೇಳಿದ್ರು ಅವರು ಯತ್ನಾಳ್ ಅವರ ವಿಚಾರದಲ್ಲಿ? ಕಾರಣ ಅಲ್ಲೊಂದು ದೊಡ್ಡ ಟೀಮ್ ಆಗ್ಬಿಟ್ಟಿದೆ, ಶಿವಸೇನೆ ರೀತಿಯಲ್ಲಿ ಆಗ್ಬಿಡುತ್ತಾ ಅಂತ ಇಲ್ಲಿ ಕರ್ನಾಟಕದಲ್ಲಿ. ಮಾನ್ಯ ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನು ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದಾವೆ. ಇನ್ನು ಇದು ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನು ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನು ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಅವರ ವಿರುದ್ಧ ಇನ್ನು ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಸೊ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ. ಸೊ ಹಾಗಾಗಿ ಇಲ್ಲಿಯವರೆಗೆ ಅವರ ಬಗ್ಗೆ, ಅವರ ನಿರ್ಧಾರಗಳ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ತಿಳಿಸಿರಲಿಲ್ಲ. ಇಲ್ಲಿಯವರೆಗೆ ರಾಜ್ಯದ ಹಂತದಲ್ಲಿಯೇ ಅದನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಅದನ್ನು ಅವರು ಒಪ್ಕೊಳ್ಳಿಲ್ಲ. ಪಕ್ಷದಲ್ಲಿ ಪಕ್ಷದ ತೀರ್ಮಾನಗಳು ಇರ್ತವೆ. ಪಕ್ಷ ಯಾರದ್ದೋ ವೈಯಕ್ತಿಕ